ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮುಖಾಂತರ ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್, ಕೆಮಿಕಲ್ ಸೂಪರ್ವೈಸರ್, ಮೆಟಲರ್ಜಿಕಲ್ ಸೂಪರ್ವೈಸರ್ ಹಾಗೂ ಮತ್ತು ಇನ್ನಷ್ಟು ಹುದ್ದೆಗಳಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೇಮ್ ಆಫ್ ದ ಪೋಸ್ಟ್, ಇಲ್ಲಿ ಪೋಸ್ಟ್ ನೋಡ್ತಾ ಇದ್ರೆ RRB ಅಲ್ಲಿ ವೇರಿಯಸ್ ವೇಕೆನ್ಸಿ ಆನ್ಲೈನ್ ಫಾರ್ಮ್ ಅಂತ ಇದೆ. RRB ಅಲ್ಲಿ ಬಹಳಷ್ಟು ಒಂದು ಆಪ್ಷನ್ ಇಲ್ಲಿ ಬಹಳಷ್ಟು ಪೋಸ್ಟ್ಗಳನ್ನು ಕರೆಯಲಾಗಿದೆ. ಪೋಸ್ಟ್ ಡೇಟ್ ಬಂದು 22 ಜುಲೈ 2024 ಪೋಸ್ಟ್ ಡೇಟನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದರ ಲೇಟೆಸ್ಟ್ ಅಪ್ಡೇಟ್ ಕೂಡ ಇಲ್ಲಿ 30ನೇ ಜುಲೈಗೆ ಇಲ್ಲಿ ಲೇಟೆಸ್ಟ್ ಅಪ್ಡೇಟನ್ನು ಕೊಡಲಾಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ಟೋಟಲ್ ವೇಕೆನ್ಸಿ ಬಂದು ನೋಡ್ತಾ ಇದ್ರೆ 7951 ಪೋಸ್ಟ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಯಾವುದೋ ಪೋಸ್ಟ್ ಬಗ್ಗೆ ಇಲ್ಲಿ ನೋಡೋಣ ಡೀಟೇಲ್ಸ್ ಆಗಿ. ಸೊ ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗೆ ಸಲ್ಲಿಕೆ ಫೀಸನ್ನು ನೋಡ್ತಾ ಇದ್ರೆ ಇಲ್ಲಿ ಬಂದು ಟೋಟಲು ಅದರ್ಸ್ ಕ್ಯಾಂಡಿಡೇಟ್ ಎಲ್ಲ ಕ್ಯಾಂಡಿಡೇಟ್ಗೆ ಇಲ್ಲಿ 500 ರೂಪಾಯಿ ಇಲ್ಲಿ ಅಂದರೆ OBC ಕ್ಯಾಟಗರಿ ಆಗಲಿ, ಜನರಲ್ ಕ್ಯಾಟಗರಿ ಆಗಲಿ ಎಲ್ಲರಿಗೂ 500 ರೂಪಾಯಿ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಶುಲ್ಕನ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಬಂದು ಯಾರಾದರೂ CBTಯಲ್ಲಿ ಫಸ್ಟ್ ಸ್ಟೇಜಲ್ಲಿ ಏನಾದರೂ ಅಲ್ಲಿ ಸೆಲೆಕ್ಷನ್ಗೋಸ್ಕರ ಎಕ್ಸಾಮ್ಗೋಸ್ಕರ ಹೋದರೆ ಅಂಥವರಿಗೆ 400 ರುಪೀಸನ್ನು ರಿಫಂಡನ್ನು ಇಲ್ಲಿ ಬರುತ್ತೆ ಅಂತ ತೋರಿಸ್ಕೊಟ್ಟಿರಲಾಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ SC ST, ಎಕ್ಸ್ ಸರ್ವಿಸ್ ಮ್ಯಾನ್, ಫೀಮೇಲ್ ಹಾಗೂ ಟ್ರಾನ್ಸ್ಜೆಂಡರ್, ಮೈನಾರಿಟಿ ಹಾಗೂ ಎಕನಾಮಿಕಲಿ ಅಂದರೆ OBC ಕ್ಯಾಟಗರಿ ಇರಿದಂಥ ಅಭ್ಯರ್ಥಿಗಳು ಅಂದರೆ EWS ಅಂತ ಯಾರ್ಯಾರ ಸರ್ಟಿಫಿಕೇಟ್ ಇರುತ್ತೆ ಹಾಗೂ OBC ಸರ್ಟಿಫಿಕೇಟ್ ಇದ್ದಂಥ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಶುಲ್ಕವನ್ನು ಪೇಮೆಂಟ್ ಮಾಡಬಹುದು. ನಂತರ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಸ್ಟೇಜಲ್ಲಿ ಏನಾದರೂ ಸೆಲೆಕ್ಷನ್ಗೋಸ್ಕರ ಎಕ್ಸಾಮ್ಗೋಸ್ಕರ ಅಟೆಂಡ್ ಆದವ್ರಿಗೆ ಅಂಥವ್ರಿಗೆ ಮಾತ್ರ ಇಲ್ಲಿ 250 ಕೂಡ ಇಲ್ಲಿ ರಿಫಂಡನ್ನು ಆಗುತ್ತೆ ಅಂತ ಇಲ್ಲಿ ಡೀಟೇಲ್ಸ್ ನೋಟಿಫಿಕೇಶನ್ ಮೂಲಕ ಕೊಡಲಾಗಿದೆ. ನಂತರ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡ್ತಾ ಇದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಹಾಗೂ ಪೇಮೆಂಟ್ ಮಾಡಲು ಪ್ರಾರಂಭಿಕ ದಿನಾಂಕವನ್ನು ನೋಡ್ತಾ ಇದ್ರೆ 30 ಜುಲೈ 2024 ಪ್ರಾರಂಭಿಕ ದಿನಾಂಕವಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೊನೆಯ ದಿನಾಂಕ ಬಂದು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹಾಗೂ ಪೇಮೆಂಟ್ ದಿನಾಂಕ ಅಂದು 29/8/2024 ಇಲ್ಲಿ ಕೊನೆಯ ದಿನಾಂಕವಾಗಿರುತ್ತೆ. ಹಾಗೂ ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ಮಾಡಿಫಿಕೇಶನ್ ಅಂದರೆ ಏನಾದರೂ ಕರೆಕ್ಷನ್ಸ್ ಏನಾದರೂ ಇದ್ದರೆ ಆ ಅರ್ಜಿಯಲ್ಲಿ ಕರೆಕ್ಷನ್ ಮಾಡಬೇಕಾದ್ರೆ 30 ಆಗಸ್ಟ್ 2024 8 ಸೆಪ್ಟೆಂಬರ್ 2024 ಇಲ್ಲಿ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಇದ್ರೆ ನಾರ್ಮಲ್ ಕೋರ್ಸ್ ಏನಾದರೂ ಇದ್ದರೆ ನಾರ್ಮಲ್ ಕೋರ್ಸ್ ಇರೋಂಥ ಅಭ್ಯರ್ಥಿಗಳಿಗೆ ಮಿನಿಮಮ್ ಏಜ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ ಏಜ್ ಬಂದು 33 ವರ್ಷವನ್ನು ಇಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಏಜ್ ಅಪ್ಲಿಕೇಬಲ್ ಫಾರ್ ಟು ದಿಸ್ CN ಅಂತದೆ. CN ಕೋರ್ಸ್ಗೆ ಮಿನಿಮಮ್ ಏಜ್ ಬಂದು 18 ವರ್ಷ ಹಾಗೂ ಮ್ಯಾಕ್ಸಿಮಮ್ ಏಜ್ ಬಂದು 30 ವರ್ಷ ಇಲ್ಲಿ ಕೊಡಲಾಗಿದೆ. ಅದೇ ರೀತಿಯಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಅಂದರೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಏಜ್ ರಿಲ್ಯಾಕ್ಸೇಷನ್ ಕೂಡ ತಗೋಬೋದು. ನಂತರ ಫ್ರೆಂಡ್ಸ್, ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ತಾ ಇದ್ರೆ ಇಲ್ಲಿ ಕೆಮಿಕಲ್ ಸೂಪರ್ವೈಸರ್ ಅಥವಾ ರಿಸರ್ಚ್ ಅಂತ ಈ ಒಂದು ಕೋರ್ಸ್ಗೆ ಇಲ್ಲಿ ಕ್ಯಾಂಡಿಡೇಟ್ ಶುಡ್ ಬಿ ಪಾಸ್ ಅಂದರೆ ಡಿಗ್ರಿಯಲ್ಲಿ ಕೆಮಿಕಲ್ ಟೆಕ್ನಾಲಜಿಯನ್ನು ಕೋರ್ಸನ್ನು ಹೊಂದಿದ ಅಭ್ಯರ್ಥಿಗೆ ಇಲ್ಲಿ ಕೆಮಿಕಲ್ ಸೂಪರ್ವೈಸರ್ ಅರ್ಜಿಗೆ ಇಲ್ಲಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮೆಟಲರ್ಜಿಕಲ್ ಸೂಪರ್ವೈಸರ್ ಅಥವಾ ರಿಸರ್ಚ್ಗೆ ಅರ್ಜಿಗೆ ಹುದ್ದೆಗೆ ಇಲ್ಲಿ ಡಿಗ್ರಿಯಲ್ಲಿ ಮೆಟಲರ್ಜಿಕಲ್ ಇಂಜಿನಿಯರ್ ಕೂಡ ಅಲ್ಲಿ ಪಾಸ್ ಆಗಿರಬೇಕು. ಅದೇ ರೀತಿಯಾಗಿ ಇಲ್ಲಿ ಜೂನಿಯರ್ ಇಂಜಿನಿಯರ್ ಅಂತ ಇದೆ. ಅದರಲ್ಲಿ ಡಿಪ್ಲೊಮಾ ಅಥವಾ ಡಿಗ್ರಿಯಲ್ಲಿ ಇಂಜಿನಿಯರಿಂಗ್ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಜೂನಿಯರ್ ಇಂಜಿನಿಯರ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಮಿಕಲ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಅಂತ ಇದೆ ಹುದ್ದೆಗೆ ಇಲ್ಲಿ BSc ಸೈನ್ಸಲ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿಯನ್ನು ಇಲ್ಲಿ ಪಾಸ್ ಅಂತ ಅಭ್ಯರ್ಥಿಗಳಲ್ಲಿ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಆಗಿ ಹುದ್ದೆಗೆ ನೇಮಕ ಮಾಡಲು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಡಿಪರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಡಿಪ್ಲೊಮಾದಲ್ಲಿ ಇಂಜಿನಿಯರಿಂಗ್ ಆದಂಥ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ವ್ಯಾಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಇದ್ರೆ ಕೆಮಿಕಲ್ ಸೂಪರ್ವೈಸರ್ ಹಾಗೂ ರಿಸರ್ಚ್ ಮೆಟಲರ್ಜಿಕಲ್ ಸೂಪರ್ವೈಸರ್ ಈ ಒಂದು ಹುದ್ದೆಗಳಿಗೆ 17 ಹುದ್ದೆಗಳು ಸ್ಪೆಷಲಾಗಿ ಗೋರಖ್ಪುರಲ್ಲಿ ಇದ್ದಂಥ ನಿವಾಸಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದಲ್ಲದೆ ಇಲ್ಲಿ ಜೂನಿಯರ್ ಇಂಜಿನಿಯರಿಂಗ್, ಡಿಪೋರ್ಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಈ ಹುದ್ದೆಗೆ 7934 ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ. ಅವರು ಕೂಡ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ರಿಜಿಯನ್ ಕೂಡ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿರಲಾಗಿದೆ. ಎಲ್ಲೆಲ್ಲಿ ಪೋಸ್ಟ್ಗಳು ಎಷ್ಟು ಖಾಲಿ ಇದ್ದಾವೆ ಅಂತಂದರೆ ಇಲ್ಲಿ RRB ಅಹಮದಾಬಾದಲ್ಲಿ 382, RRB ಅಜ್ಮೇರಲ್ಲಿ 529, ಬೆಂಗಳೂರಲ್ಲಿ ಇಲ್ಲಿ 397. ಅದೇ ರೀತಿಯಾಗಿ ತುಂಬ ಇಲ್ಲಿ ಡೀಟೇಲ್ಸನ್ನು ಕೊಟ್ಟಿರಲಾಗಿದೆ. ಈ ನೋಟಿಫಿಕೇಶನ್ ಕೂಡ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೀಟೇಲ್ಸನ್ನು ನೀವು ನೋಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಹುದ್ದೆ ಬಂದು 7951 ಹುದ್ದೆಗಳಿಗೆ ಅರ್ಜಿಯನ್ನು ಭರ್ತಿ ಮಾಡಲು
ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಇದು ಅಪ್ಲೈ ಮಾಡೋಕ್ಕೋಸ್ಕರ ಒಂದು ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿ ನೋಟಿಫಿಕೇಶನ್ ಲಿಂಕ್ ಕೂಡ ಇಲ್ಲಿ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಅಲ್ಲಿಂದ ಡೀಟೇಲ್ಸ್ ಆಗಿ ನೋಡ್ಕೊಂಡು ಅಲ್ಲಿ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಮಾಡಿ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗುತ್ತೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.